ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂದು ನೋಡಿ. ಅದ್ಯಾವ ಮಾಯದಲ್ಲಿ ಅದೆಲ್ಲಿಗೆ ಹೋಗಿದ್ದೋ? ದೊಡ್ಡ ನಮಸ್ಕಾರ ನಿನ್ಗೊಂದು. ನೀನ್ ನಿದ್ದೆ ಯಾಕೆ ಮಾಡ್ಬೇಕಿತ್ತು? ನನ್ಗೆ ಬೋರ್ ಆಯ್ತು. ಅದಕ್ಕೆ ಸೀತಮ್ಮ ಇರೋ ಕಡೆ ನಾನು ಹೋದೆ. ಹೋಗೋವಾಗ ಒಂದ್ ಮಾತು ಹೇಳ್ಬಿಟ್ಟು ಹೋಗಕ್ ಆಗ್ತಿರ್ಲಿಲ್ವಾ? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ. ಬೇಡವಾಗಿರೋ ಟೈಮಲ್ಲಿ ಇಷ್ಟುದ್ದ ಮಾತಾಡ್ತೀಯಾ? ಅಮ್ಮ ಸುಖೆ ಸಮಾಧಾನ ಮಾಡ್ಕೊಳ್ಳಿ. ಸೇಫಾಗೆ ಬಂದಿದ್ದಾಳಲ್ಲ, ಟೆನ್ಷನ್ ಆಗೋಂಥದ್ದು ಏನೂ ಇಲ್ಲ. ಎದೆ ಹೊಡೆದೋಗಿತ್ತಪ್ಪ ನಮ್ದು. ಪುಣ್ಯಾತ್ಮ ಕಣಪ್ಪ ನೀನು. ಆಗಿಂದಾಗೆ ಹೋಗಿ ಅವ್ರ ಜೊತೆ ನಿಂತಲ್ಲ. ನಾನು ಇವ್ರ ಜೊತೆನೇ ಹೋಗ್ಬೇಕಾಗಿತ್ತಮ್ಮ. ಆಗ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನನ್ನ ಬಿಟ್ಟು ಹೋದ್ರು ನೋಡಿ, ಅದಕ್ಕೆ. ಅದೇ ಮತ್ತೆ ಈಗ ಹುಡುಗನ್ ಮದುವೆ ಆಗ್ತಾ ಇದೆಯಾ, ಇನ್ಮೇಲೆ ಎಲ್ಲಾರು ಹೋಗೋದಾದ್ರೆ ಇವನನ್ನ ಬಿಟ್ಟು ಹೋಗಂಗಿಲ್ಲ ಸೀತಾ. ನಂಗಂತೂ ತುಂಬಾ ಸುಸ್ತಾಗ್ತದೆ. ಬೆಟ್ಟ ಹತ್ತಿ ಹತ್ತಿ ಇಳ್ದು ನಮ್ಮ ಕಾಲು ಊತದೆ. ಪುಟ ಎಣ್ಣೆ ಹಚ್ಚಿ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಬಿಡು, ಎಲ್ಲ ಸರಿ ಹೋಗುತ್ತೆ. ರಾಮ್ ಮನೆ ಒಳಗೆ ಹೋಗೋಣ. ಸುಖೆ ಸೀತಾ, ಅದೇ ಹೋಗಿ. ಅಯ್ಯೋ ಬನ್ನಿ, ಸುಧಾರಿಸ್ಕೊಂಡು ಹೋಗಿ. ನಾನೇ ಅಡಿಗೆ ಮಾಡಿದೀನಿ, ಊಟ ಮಾಡ್ಕೊಂಡು ಹೋಗಂತ್ರಿ. ಬನ್ನಿ ಬನ್ನಿ ಸೀತೆ, ಕರ್ಕೊಂಡ್ ಬರ. ನೀನು ಅಕ್ಕ, ರಾಮ್ ಊಟಕ್ ಬರ್ತಾನ ಇಲ್ಲ ಸೀತಾ ಜೊತೆನೆ ಊಟ ಮಾಡ್ತಾನ? ನೀನ್ ರೆಡಿ ಮಾಡೋದ್ ಮಾಡು ಸಾಧನ. ಪ್ಲಾನ್ಸ್ ಏನಾದ್ರೂ ಚೇಂಜ್ ಮಾಡಿದ್ದಿದ್ರೆ ನನಗ್ ಫೋನ್ ಮಾಡಿರೋನು. ಸೀತಾನ್ ಮೀಟ್ ಮಾಡಕ್ ಹೋಗಿದಾನಲ್ವಾ, ಪಕ್ಕ ಬರ್ತಾನ? ಮೊದ್ಲಾದ್ರೆ ಕೂತ್ರೆ ನಿಂತ್ರೆ ಎಲ್ಲ ಹೇಳ್ತಿದ್ದ. ಚಿಕ್ಕಿ 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 ಅಂತ ನಿನ್ ಹಿಂದೆನೆ ಓಡಾಡ್ತಿದ್ದ. ಈಗ ಮದ್ವೆ ಆಗ್ತಿದ್ದಾನೆ. ಮದ್ವೆ ಆದ್ಮೇಲೆ ಅವನ್ಗೆ ಸೀತಾನೇ ಇಂಪಾರ್ಟೆಂಟ್. ಸೀತಾ, ರಾಮ್ ಇವತ್ತು ನೀವ್ ನನ್ ಜೊತೆನೆ ಕೂತ್ಕೊಂಡು ಊಟ ಮಾಡಿ ಅಂತ ಹೇಳಿದ್ರೆ, ಇಲ್ಲ ನಮ್ ಚಿಕ್ಕಿ ಮನೇಲಿ ಕಾಯ್ತಿರ್ತಾರೆ ಅಂತ ಹೇಳಕ್ಕಾಗತ್ತಾ? ಆಯ್ತು ಸೀತಾ, ನೀವ್ ಹೇಗ್ ಹೇಳಿದ್ರೆ ಹಾಗೆ ಅಂತ ಹೇಳ್ತಾನೆ ಅಲ್ವಾ ಅಕ್ಕ? ಹೌ ಬ್ರಿಲಿಯಂಟ್ ಸಾಧನ. ಮದುವೆ ಆದಮೇಲೆ ಪ್ರಯಾರಿಟೀಸ್ ಚೇಂಜ್ ಆಗುತ್ತೆ ಅಂತ ನನಗೂ ಗೊತ್ತು. ಈಗೇನು ಅಪ್ಪು ಊಟಕ್ಕೆ ಬರ್ತಾನೋ ಇಲ್ವೋ ನಿನಗೆ ಗೊತ್ತಾಗಬೇಕು ಅಷ್ಟೇ ತಾನೇ? ಭಾರ್ಗವ್, ಅಲ್ಲ ಪಾಪ ಯಾಕೆ ಸುಮ್ಮನೆ ಫೋನ್ ಮಾಡೋರಿಗೆ ಡಿಸ್ಟರ್ಬ್ ಮಾಡ್ತೀಯಾ ಅಂತ. ಅಲ್ಲ ಇನ್ನೂ ಮದುವೆ ಆಗಿಲ್ದೇ ಇರೋ ಯಂಗ್ ಕಪಲ್ ಅವರಿಬ್ರು ಇನ್ನಿಂಗ್ಸ್ ಶುರು ಮಾಡಬೇಕು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು. ಅಲ್ಲ ಮಾತಾಡ್ಕೊಂಡು ಆರಾಮಾಗಿ ಬರ್ತಾನೆ ಬಿಡು ರಾಮ. ಅಲ್ಲ ಬರ್ಗು, ನಾನು ಹೇಳ್ದೆ ಅಷ್ಟೇ, ನಿಕ್ಕಿತ್ತು ನಿನಗೆ ಬಿಟ್ಟಿತ್ತು. ಅಲ್ಲ ಅಣ್ಣಯ್ಯ, ನಿಮ್ಮ ಮನೆಯವರಿಗೆ ಪ್ರೈವಸಿ ಅನ್ನೋ ಪದದ ಸ್ಪೆಲ್ಲಿಂಗ್ ಆದರೂ ಅರ್ಥ ಆದರೂ ಗೊತ್ತಿದೆಯಾ? ಹೇಳಿಬಿಟ್ಟು ಹೋಗಿದೆ ಅಂತಾನೆ. ಸೀತಾ ಜೊತೆ ಇರ್ತೀನಿ, ಅದೇನದು ಪದೇ ಪದೇ ಫೋನ್ ಮಾಡಿ ಎಲ್ಲಿದೆಯಾ ಅಂತ ಕೇಳೋದು. ತಮ್ಮಯ್ಯ, ನನಗೂ ಏನೂ ಗೊತ್ತಿಲ್ಲ ಕಣ. ನಾನು ನಿನ್ನ ಥರನೇ ಮೂಕ ಪ್ರೇಕ್ಷಕ. ಒಂದು ನಿಮಿಷ, ಚಿಕ್ಕಿ ಕಾಲ್ ಮಾಡಿ. ಹಾಯ್ ಚಿಕ್ಕಿ. ಅಪ್ಪು, ಈಗಷ್ಟೇ ನಿಮಗೆ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ರಿ. ಸಾರಿ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಸೀತನ್ ಜೊತೆ ಇದೆಯಾ ಅಲ್ವಾ? ಪಾಪ ರಾಮ್ ಮನೆಯವರು ಅವ್ರಿಗೋಸ್ಕರ ಕಾಯ್ತಿರ್ತಾರೆ. ನಾನು ಫೋರ್ಸ್ ಮಾಡಬಾರ್ದಿತ್ತು ಊಟ ಮಾಡ್ಕೊಂಡು ಹೋಗಿ ಅಂತ. ಡ್ರಾಪ್ ಮಾಡಿ ಅಶೋಕನ್ ಮೀಟ್ ಮಾಡೋದಕ್ಕೆ ಹೋಗ್ಲಿಲ್ಲ ತಾನೆ? ಅಶೋಕನ್ನ ಯಾಕೆ ಚಿಕ್ಕಿ? ಅಶೋಕನ್ ನೋಡಕ್ಕೆ ಯಾಕೆ ಹೋಗ್ಬೇಕು? ಅಲ್ಲಿ ಓಕೆನಾ? ಅದು ನನ್ಗೆ ಹೇಗೋ ಗೊತ್ತಾಗುತ್ತೆ. ಅವ್ನು ನನ್ನ ಹತ್ರ ಏನಾದರೂ ಶೇರ್ ಮಾಡ್ಕೋತಾನ? ಪ್ರತಿಯೊಂದನ್ನು ನಿನ್ನ ಹತ್ರ ತಾನೇ ಶೇರ್ ಮಾಡ್ಕೊಳ್ಳೋದು. ನೀನೇ ಕೇಳ್ಬಿಟ್ಟು ಹೇಳಬೇಕು. ಅದೆಲ್ಲ ಬಿಡು. ನೀ ಸೀತಾನ್ ಜೊತೆ ಇದೆಯಲ್ಲ, ಸ್ಪೆಂಡ್ ಅ ಬ್ಯೂಟಿಫುಲ್ ಟೈಮ್. ಡಿಸ್ಟರ್ಬ್ ಮಾಡಲ್ಲಪ್ಪ.
ಇನ್ನೊಂದು ವಿಷಯ ಅಪ್ಪು, ಅಲ್ಲೇ ಊಟ ಮಾಡ್ಕೊಂಡು ಬಾ. ಮನೆಗೆ ಬಂದು ಊಟ ಗೀಟ ಅಂತಂದ್ರೆ ಇಲ್ಲಿ ಏನೂ ಸಿಗಲ್ಲ ನಿನಗೆ. ಹ್ಯಾವ್ ಅ ಗುಡ್ ಟೈಮ್ ಅಪ್ಪು. ಮನೆಗೆ ಬರೋಕ್ಕೂ ಮುಂಚೆ ಅಶೋಕನ್ ಮೀಟ್ ಮಾಡ್ಬಿಟ್ ಬಾ. ಓಕೆ ಚಿಕ್ಕಿ, ಬಟ್ ಅಶೋಕನ್ ಬಗ್ಗೆ ಯಾಕೆ ವಿಚಾರಿಸ್ತಿದ್ದೀರಾ? ವಾಟ್ಸ್ ರಾಂಗ್? ಅವನೇನಾದ್ರು ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದಾನ? ನೋ 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 ನೋ, ನಥಿಂಗ್ ಲೈಕ್ ದ್ಯಾಟ್. ಅದನ್ನೆಲ್ಲ ನಾವು ಆಮೇಲೆ ಮಾತಾಡೋಣ. ಅಪ್ಪು, ನಾಳೆ ಅಶೋಕ್ನ ಪ್ರಿಯನ ಮನೆಗೆ ಊಟಕ್ಕೆ ಇನ್ವೈಟ್ ಮಾಡು, ಓಕೆ? ಮರಿಬೇಡ. ಈಗ ಸೀತನ್ ಜೊತೆ ಇದೆಯಾ? ಹ್ಯಾವ್ ಅ ಗುಡ್ ಟೈಮ್. ಬಾಯ್. ಬಾಯ್. ರಾಮ್, ಐ ಆಮ್ ಸಾರಿ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ನಿಮ್ಮ ಮನೆಯವರೆಲ್ಲ ಕಾಯ್ತಿರ್ತಾರೆ. ನೀವು ಬೇರೆ ಮನೆ ಬಿಟ್ಟಿದ್ದು ಬೆಳಗ್ಗೆ. ನಥಿಂಗ್ ಟು ವರಿ ಸೀತಾ, ಎಲ್ಲ ಓಕೆನಾ, ಸೇಫಾಗಿ ಮನೆಗೆ ರೀಚ್ ಆದ್ರ ಅಂತ ಕೇಳೋದಕ್ಕೆ ಕಾಲ್ ಮಾಡಿದಾರಷ್ಟೆ. ಹಾಗಿದ್ರೆ ಸರಿ, ತಗೊಳ್ಳಿ ಊಟ ಮಾಡಿ. ಸೀತಾ, ಒಂದು ನಿಮಿಷ. ನಾನು ನಿಮ್ಮ ಜೊತೆ ಊಟ ಮಾಡದೆ ಹೋದ್ರೆ ನೀವೇನು ತಪ್ಪು ತಿಳ್ಕೊಳ್ಳಲ್ಲ? ಯಾಕೆ ಫ್ರೆಂಡ್, ನೀನ್ ನಮ್ ಜೊತೆ ಊಟ ಮಾಡಲ್ವಾ? ರಾಮ್, ಏನಾಯ್ತು? ಆ್ಯಕ್ಚುಲಿ ನಾನು ಈಗಲೇ ಹೊರಡಬೇಕು ಸೀತಾ. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅಶೋಕನ ಈಗಲೇ ಮೀಟ್ ಮಾಡಬೇಕು. ಇಟ್ಸ್ ಓಕೆ ರಾಮ್, ಐ ಅಂಡರ್ಸ್ಟ್ಯಾಂಡ್. ನೀವು ಹೊರಡಿ, ಜೀವನ ಪೂರ್ತಿ ಊಟ ಮಾಡೋಷ್ಟು ಟೈಮ್ ಇದೆ. ಬಿಡ, ಸಾರಿ ಬಂಗಾರ, ನೆಕ್ಸ್ಟ್ ಟೈಮ್ ಪಕ್ಕ ಓಕೆನಾ? ಇವಾಗ ನಾನು ಹೋಗ್ಲೇಬೇಕು. ಇನ್ನು ಊಟ ಮಾಡ್ಕೊಂಡು ಹೋಗ್ಬೋದಲ್ವಾ? ಸಿಹಿ, ಪ್ಲೀಸ್ ಹಠ ಮಾಡಬೇಡ. ರಾಮ್, ನಮಗೆ ಲೇಟ್ ಆಗುತ್ತೆ, ನೀವು ಹೊರಡಿ. ಒಂದು ನಿಮಿಷ. ನನಗೆ ನಿನ್ನ ಜೊತೆ ಡಿನ್ನರ್ ಪಾರ್ಟಿ ಮಾಡಬೇಕಾಗಿತ್ತು. ತಾನೇ ನೀನು ಕೇಳಿದ್ಮೇಲೆ ಮುಗೀತು. ನೆಕ್ಸ್ಟ್ ಒಂದು ಗ್ರ್ಯಾಂಡ್ ಡಿನ್ನರ್ ಪಾರ್ಟಿ. ನಾ ಒಂಚೂರು ಬಾಕ್ಸ್ಗೆ ಹಾಕಿದ್ದೀನಿ, ನಮಗೆ ಟೈಮ್ ಆದಾಗ ನೆರ್ತೀನಿ. ಥ್ಯಾಂಕ್ಸ್ ಸೀತಾ, ಬಾಯ್. ಬಾಯ್ ಬಾಯ್. ಬಾಯ್ ಸೀತಾ. ಹೇ ಮೂಕ ಪ್ರೇಕ್ಷಕರೇ, ಏನಾಯ್ತು? ಯಾಕೆ ಹಂಗೆ ನೋಡ್ತಾ ಇದ್ದೀರಾ? ನಾನೇನಂದೆ? ಅಕ್ಕ, ನೀವ್ ಹೇಳಿದ್ದು ಹಾ, ವಿಶ್ವ ಹೇಳದ್ನಲ್ಲ, ಅಪ್ಪು ಹೊಸ ಇನ್ನಿಂಗ್ ಶುರು ಮಾಡ್ತಾ ಇದ್ದಾನೆ, ಡಿಸ್ಕಸ್ ಮಾಡೋದಕ್ಕೆ ಟೈಮ್ ಬೇಕು ಅಂತ. ಸೀತನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಬಾ ಅಂತ ಹೇಳ್ದೆ. ತಪ್ಪೇನು ಹೇಳ್ದೆ? ಇಲ್ಲ, ನೋ ಬಾರ್ಗೋ, ನೋ 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 ನೋ, ತಪ್ಪೇನಿಲ್ಲ. ಡೆಡ್ ಬಾಲ್, ಡೆಡ್ ಬಾಲ್. ಮತ್ತ್ಯಾಕೆ ಇಬ್ರು ಗರಾಬ್ ಬಡ್ತವ್ರ ತರ ಕೂತಿದ್ದೀರಾ? ಅಪ್ಪ ಬರಲ್ಲ, ತಟ್ಟೆ ಕಾಯಿಸ್ಬಿಡಿ, ಇನ್ನಿಂಗ್ ಶುರು ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.